ಮಡಿವಾಳ ಮಾಚಿದೇವ ಟ್ರಸ್ಟ್ ವತಿಯಿಂದ ಮಡಿವಾಳರ ಕುಲದೇವರಾದ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಕುರುಬರಹಳ್ಳಿಯ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು. ಈ ಉತ್ಸವದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮಾಚಿದೇವರನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ 101 ಕಳಸ ಹೊತ್ತ ಮಹಿಳೆಯರು, ಬಸವಸ್ವಾಮೀಜಿ ಚಿತ್ರದುರ್ಗ ಮಹಾಸಂಸ್ಥಾನದ ಮರದ ಗುರುಗಳು, ವಿವಿಧ ಮಡಿವಾಳ ಮುಖಂಡರುಗಳು, ಸ್ಥಳೀಯ ಎಲ್ಲಾ ರಾಜಕೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಒಂದು ಸಣ್ಣ ಸಮಾಜ ಪ್ರತಿನಿತ್ಯ ತಮ್ಮ ಬೆವರನ್ನು ಸುರಿಸಿ ಕೆಲಸ ಮಾಡ್ತಕ್ಕಂಥ ಯಾವುದಾದ್ರೂ ಕಷ್ಟದ ಸಮಾಜ ಐತೆ ಅಂತಂದರೆ ಅದು ಮಡಿವಾಳ ಸಮಾಜ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ವಾರದಲ್ಲಿ ಒಂದು ದಿನ ಬಿಟ್ಟು ಅವತ್ತು ಕೆಲಸ ಇದ್ರೆ ಅವತ್ತು ಮಾಡ್ತಾರೆ, ಹಬ್ಬ ಹುಣ್ಣಿಮೆ ಇದ್ರೆ ಅವತ್ತು ಬಿಟ್ಟು ಪ್ರತಿನಿತ್ಯ ನಾವು ತೊಟ್ಟಿರ್ತಕ್ಕಂಥ ಬಟ್ಟೆಯನ್ನು ಒಗದಿ ಇಸ್ತ್ರಿ ಮಾಡಿ ಮೈ ಮುಚ್ಕೊಳಕ್ಕೆ ಕೊಡ್ತಕ್ಕಂಥ ಸಮಾಜನೇ ಮಡಿವಾಳ ಸಮಾಜ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಇದೊಂದು ಶ್ರೇಷ್ಠ ಸಮಾಜ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ನಾವು ಎಲ್ಲಾದ್ರೂ ವಾಸ ಇರಲಿ, ನಮ್ಮ ಬಟ್ಟೆ ಒಗೆ ಕೊಡ್ತಕ್ಕಂಥದ್ದು, ಬಟ್ಟೆ ಇಸ್ತ್ರಿ ಮಾಡೋಕ್ಕೆ ಇದು ಕೊಡ್ತಕ್ಕಂಥದ್ದು, ಅದನ್ನು ಶುಭ್ರವಾಗಿ ಅದನ್ನ ಮತ್ತೆ ತಂದು ಆ ಮನೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹೆಂಗಸಿಂದ ಹಿಡಿದು ಗಂಡಸಿಂದ ಹಿಡಿದು ಎಲ್ಲರ ಬಟ್ಟೆಗಳನ್ನು ಇಡೀ ದೇಶದಲ್ಲಿ ವಿಶ್ವದಲ್ಲಿ ಮಾಡ್ತಕ್ಕಂಥ ಸಮಾಜ ಮಡಿವಾಳ ಸಮಾಜ. ಅದು ಇದೊಂದು ಸಣ್ಣ ಸಮಾಜ, ಇಡೀ ರಾಜ್ಯದಲ್ಲಿ ಸಣ್ಣ ಸಮಾಜ. പക്ഷെ ನಾನು ಹೋಯ್ದ ಕಡೆ ಎಲ್ರಿಗೂ ಹೇಳ್ತೇನೆ, ನಿಮ್ಮ ಮಕ್ಕಳು ಅವರು ಬಟ್ಟೆ ಒಗಿತಕ್ಕಂಥದ್ದಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಬೇರೆ ಸಮಾಜದ ಮಕ್ಕಳಂತೆ ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಅಡ್ವೊಕೇಟ್ ಆಗಬೇಕು. ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಮಕ್ಕಳು ಬೆಳೆಯೋದಕ್ಕೆ ಅನೇಕ ಅವಕಾಶಗಳಿದೆ. ಆಟೋ ಡ್ರೈವರ್ ಓಡಿಸ್ತಕ್ಕಂಥವ್ರು ಆಟೋ ಡ್ರೈವರೇ ಆಗಬೇಕು ಅಂತಕ್ಕಂಥದ್ದಿಲ್ಲ. ನಾವು ನಿಮ್ಮ ಕಾಲಕ್ಕೆ ತಾವೇನು ಬಟ್ಟೆ ಒಗಿತಿದ್ದೀರಾ ಅದನ್ನು ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗಬೇಡಿ ಅಂತಕ್ಕಂಥದ್ದನ್ನ ಈ ಸಮಾರಂಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ನಿಮ್ಮ ಜೀವಿತಾವಧಿಯ ಕಾಲದಲ್ಲಿ ನಿಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು. ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳಿದೆ. ಆ ಶಿಕ್ಷಣ ಸಂಸ್ಥೆಗಳಿಗೆ ಕಳಿಸಿ 20 ವರ್ಷ ಅವನ್ನ ಓದಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಸಮಾಜದಲ್ಲಿ ನೀವು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರ್ಕಾರಿ ಹುದ್ದೆಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ, ಇಂಡಸ್ಟ್ರೀಸ್ ಓಪನ್ ಮಾಡ್ಬೋದು, ಎಲ್ಲದಕ್ಕೂ ಅವಕಾಶ ಆಗುತ್ತೆ. ನಮ್ಮ ಮಕ್ಕಳಿಗೆ ನಾವು ಅವಕಾಶವನ್ನು ಮಾಡ್ಕೊಳ್ಬೇಕು ನೀವು ಅಂತಕ್ಕಂಥದ್ದನ್ನ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರಿದ್ದಾರೆ, ಅವರ ಮುಖೇನ ಸಮಾಜದ ಎಲ್ಲ ಮುಖಂಡರುಗಳಲ್ಲೂ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಶ್ರೀಯುತ ಗೋಪಾಲಯ್ಯನವರಿಗೆ ಬಸವ ಮಾಚಿದೇವ ಸ್ವಾಮೀಜಿಯವರಿಂದ ಸನ್ಮಾನ. ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಶಾಸಕರಿಗೆ ಎಲ್ಲ ದಾರ್ಶನಿಕರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ವಚನ ಸಾಹಿತ್ಯದ ಸಂರಕ್ಷಕರಾಗಿ ನಮ್ಮೆಲ್ಲರಿಗೂ ದಾರಿದೀಪವಾಗಿರುವಂಥ ಆ ಮಹಾತ್ಮನ ಸ್ಮರಣೆಯನ್ನು ಮಾಡ್ತಿರುವಂಥ ನಮ್ಮೆಲ್ಲರ ಕುಲತಿಲಕ ಮಡಿವಾಳ ಮಾಚಿದೇವರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು, ಬಹುಶಃ ಸಮಯ ಆಗಿರೋದ್ರಿಂದ ಅನ್ಯತಾ ಯಾರೂ ಕೂಡ ಭಾವಿಸಬೇಡಿ ಅಂತ ಒಂದು ಮನವಿಯನ್ನು ಮಾಡಿ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ, ಮಾಜಿ ಶಾಸಕರಲ್ಲಿ, ಮಾಜಿ ಶಾಸಕರಲ್ಲಿ, ಸಚಿವರಲ್ಲಿ, ಎಲ್ಲ ನಗರ ಪಾಲಿಕೆಯ ಸದಸ್ಯರಲ್ಲಿ, ಮಾಜಿ ಸದಸ್ಯರಲ್ಲಿ ಹಾಗೂ ನೆರವಿರುವಂಥ ಆಮೇಲೆ ಕೊಡಂತಲ್ಲ ಫೋಟೋ ಆಮೇಲೆ ಕೊಡ್ರಿ ಅಮ್ಮ, ಆಮೇಲೆ ಕೊಡಮ್ಮ ಫೋಟೋನ. ಇಲ್ಲಿದ್ದಾವೆ ಎಲ್ಲರಿಗೂ ಮುಟ್ಸೋಣ. ನೆರೆದಿರುವಂಥ ಎಲ್ಲ ತಾಯಂದರಲ್ಲಿ, ಮಕ್ಕಳಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣವಶನ ಆಗ್ತೀನಿ. ಸಮಯ ಭಾಳ ಆಗಿದೆ, ಇನ್ನೂ 3-4 ಜನ ಅತಿಥಿಗಳು ಮಾತನಾಡಬೇಕಾಗಿತ್ತು. ನಾವಾದ ನಂತರ ಒಂದು 2 ಮಾತುಗಳನ್ನು ಅವ್ರ ಮಾತುಗಳನ್ನು ಕೆಲವೇ ನಿಮಿಷದಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡೋಣ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮಕ್ಕೆ
ಬರಲಿಕ್ಕೆ ನಿಮ್ಮ ಗಮನದಲ್ಲಿರಲಿ. ಸುಮಾರು 900 ಕಿಲೋಮೀಟ್ರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ನಿನ್ನೆ ಇಷ್ಟೊತ್ತಿಗೆ ಯಾದಗಿರಿಯಲ್ಲಿದ್ವಿ. ಯಾದಗಿರಿ ಕಾರ್ಯಕ್ರಮ ಮುಗಿಸ್ಕೊಂಡು 9 ಗಂಟೆ ಬಿಟ್ಟಿವಿ ರಾತ್ರಿ. ಇಲ್ಲಿಂದ ಎಷ್ಟು 560-70 ಕಿಲೋಮೀಟ್ರ್ ಇದೆ. ಕೇವಲ ಒಂದು ದಿನದಲ್ಲಿ 1000 ಕಿಲೋಮೀಟ್ರು ಅಡ್ಡಾಡಿದ್ದೀವಿ. ನಿಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಕೂಡ ಇದ್ದೀವಿ. ಪ್ರಯಾಣ ಮಾಡಿರೋದೇನು ಬೇಸರ ಇಲ್ಲ, ಮಧ್ಯದಲ್ಲಿ ಹೋಗೋದ್ರಿಂದ ಬೇಸರ ಆಗುತ್ತೆ. ಇಲ್ಲಿ ವರ್ಷಕ್ಕೊಂದು ಸರಿ ಸೇರ್ಕೊಳ್ತೀವಿ. ಎಲ್ಲ ಮಹನೀಯರು ಬಂದು ಅವರವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅವರ ಸಮುದಾಯಗಳನ್ನು ಹೇಗೆ ಮುಂದುವರಿಸ್ಕೊಂಡು ಅವ್ರು ತೆಗೆದುಕೊಂಡು ಹೋದರು ಅನ್ನುವಂಥ ಅನುಭವವನ್ನು ನಮಗೆ ಹಂಚ್ಕೊಳ್ತಾ ಇದೆ. ನಾವೆಲ್ಲ ಕೇಳಬೇಕೋ ಬೇಡವೋ? ಅಶ್ವಾಗೈತಾ? ಮುಗಿಸ್ಬಿಡೋಣ? ಮಾತಾಡೋದನ್ನು ಬೇಡವಾ? ಒಂದು 5 ನಿಮಿಷ ಕೂತ್ಕೊಳ್ತೀರಿ ಅಂದರೆ ಮಾತನಾಡ್ತೀನಿ. ಅವರು ವಂದನಾರ್ಪಣೆ ಮಾಡಬೇಕಿತ್ತು, ನಾನು ಮಾಡಿಬಿಡ್ತೀನಿ. ಎಲ್ಲರಿಗೂ ಧನ್ಯವಾದ ಹೇಳಿಬಿಟ್ರೆ ಮುಗೀತು ಅಂತ. ಒಂದಿಷ್ಟು ಸಮುದಾಯದ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅಷ್ಟೇ. ನಾವೆಲ್ಲ ಗುರುಗಳ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಗುರುಗಳ ಜಯಂತಿಯನ್ನು ಮಾಡ್ತಾ ಇರುವಂಥದ್ದು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೋಸ್ಕರವಾಗಿ ಅಲ್ಲ. ನಾವು ಅವರ ಭಾವಚಿತ್ರವನ್ನು, ಮೂರ್ತಿಯನ್ನು ಇಟ್ಕೊಂಡು ಮೆರವಣಿಗೆಯನ್ನು ಮಾಡ್ಕೊಂಡು ಬಂದ್ವಿ. ನನಗೆ ಖುಷಿ ಆಗಿದ್ದೇನು ಅಂತಂದರೆ, ಎಲ್ಲ ತಾಯಿಯಂದ್ರ ಕಳಸವನ್ನು ಹೊತ್ಕೊಂಡು ಬಂದ್ವಿ. ಸ್ವಲ್ಪ ದೂರ ನಿಮ್ಮ ಜೊತೆಗೆ ಬಂದ್ವಿ. ಬಂದಾದ್ಮೇಲೆ ಆ ರಥದ ಮೇಲೆ ಕುತ್ಕೊಂಡ್ವಿ. ಒಂದು 10 ನಿಮಿಷ ಕುತ್ಕೊಂಡು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಆ ಕಡೆ ಈ ಕಡೆ ದಾರಿಗೆ ಹೋಗುವಂಥವ್ರು ಎಲ್ಲರೂ ಕೂಡ ನಿಮ್ಮ ಗುರುಗಳ ಭಾವಚಿತ್ರನ, ಗುರುಗಳ ಮೂರ್ತಿಯನ್ನು ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು. ಯಾಕೆ ನಮಸ್ಕಾರವನ್ನು ಮಾಡ್ಕೊಳ್ತಾ ಇದ್ದು? ನೀವೇನಾದರೂ ಅವ್ರಿಗೆ ಹೇಳಿದ್ರಾ? ಇಲ್ಲ ಅಲ್ವಾ? ಮಡಿವಾಳ ಮಹಾಕ್ಷದೇವರು ಇವರು ಮಡಿವಾಳ ಮಹಾಕ್ಷದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ವಿ, ಮೆರವಣಿಗೆ ಮಾಡ್ತಾ ಇದ್ವಿ, ಜಯಂತಿ ಮಾಡ್ತಾ ಇದ್ವಿ ಅಂತೇನು ಹೇಳಲಿಲ್ಲ. ಆ ಮೂರ್ತಿ ಅವ್ರ ಮನಸ್ಸಿನಲ್ಲಿ ಹೋಯ್ತು. ನಮ್ಮ ಕಾಂಗ್ರೆಸ್ ಮುಖಂಡರು, BBMP ಸದಸ್ಯರು, ಅವರಿಂದ ಶ್ರೀ 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 ಬಸವ ಮಾಚಿದೇವ ಸ್ವಾಮೀಜಿ ಚಿತ್ರದುರ್ಗ ಮಹಾಸಂಸ್ಥಾನದ ಸ್ವಾಮೀಜಿಗೆ ಅವರಿಗೆ ನಾರಾಯಣಪ್ಪ ನನ್ನ ಹೆಸರು. ಈ ಒಂದು ಸಂಘಟನೆ ನಮ್ಮ ವೀರ ಮಾಚಿದೇವ ಟ್ರಸ್ಟ್ ಅಂತ ಮಾಡಿಕೊಂಡು ಈ ಒಂದು ಮಾಚಿದೇವ ಜಯಂತಿನ ಇವತ್ತು ಆಚರಿಸಬೇಕು ಅಂತ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಸೇರಿ ಒಂದು ಡಿಸಿಷನ್ ಮಾಡೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ಬೆಳಗ್ಗೆಯಿಂದನೂ ಸಹ ಸುಮಾರು 11:30ಗೆ ನಮಗೆ ಒಂದು ಇದು ಸ್ಟಾರ್ಟ್ ಆಯಿತು, ಏನೋ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಬೆಳ್ಳಿ ರಥದಲ್ಲಿ ಮಾಚಿದೇವ್ರನ್ನ ನಾವು ಒಂದು ತೆಗೆದುಕೊಂಡ್ಬಂದು ಮೆರವಣಿಗೆಯಲ್ಲಿ ಬಂದು ಮತ್ತು ಎಲ್ಲ ಮುತ್ತೈದೆಯರಿಂದ ಒಂದು ಕಳಸ 101 ಕಳಸ ಹೊತ್ತು ಇಲ್ಲಿವರೆಗೂ ಬಂದು ಕಳಸವನ್ನು ಸ್ಥಾಪನೆ ಮಾಡಿ ಮತ್ತು ವೇದಿಕೆ ಕಾರ್ಯಕ್ರಮ ತುಂಬ ಸೊಗಸಾಗಿ ಬಂತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾನ್ಯ ಗೋಪಾಲಯ್ಯನವರು, ಈ ಭಾಗದ ಮಾಜಿ ಸಚಿವರು ಹಾಗೂ ಶಾಸಕರು ನಮಗೆ ತುಂಬ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಶಿವರಾಜ್ ಅವರು ಮತ್ತು ನಮ್ಮ ಜನಾರ್ದನ್ ಅವರು, ಹಾಗೆ ನರೇಂದ್ರ ಬಾಬು ಅವರು, ಮತ್ತು ನನ್ನೆಲ್ಲ ಇನ್ನೂ ಆತ್ಮೀಯ ಸ್ನೇಹಿತರಲ್ಲಿ ರಾಮಕೃಷ್ಣ ಇರ್ಬೋದು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನನ್ನ ಆತ್ಮೀಯ ಸ್ನೇಹಿತ ಕೆಂಚಪ್ಪ ಮತ್ತು ಜೈರಾಮು ಇಬ್ಬರೇ ಕಾರಣ. ಯಾಕಂದರೆ ಅವರು ಬಂದು ಮತ್ತು ನಮ್ಮ ಶಿವರಾಜ್ ಇದರಲ್ಲಿ ಮತ್ತು ನಮ್ಮ ಹರಿಓಂ ನಾಗರಾಜ್ ಅವರು, ಇವರೆಲ್ಲರೂ ಕಾರಣ. ಅವ್ರ ಪ್ರೇರೇಪಣೆಯಿಂದ ನಾನು ಒಂದು ಸರಿ ನೋಡೋಣ ಮಾಡೇಬಿಡೋಣ ಅಂದಾಗ ಕೊನೆಯಲ್ಲಿ ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಸ್ವಲ್ಪ ಭಯ ಆಯಿತು. ಆದರೆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ನನಗಂತೂ ತುಂಬ ಸಂತೋಷ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ. ಸ್ವಾಮೀಜಿಯವರಿಂದ ಗೌರವಾರ್ಪಣೆ, ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಈ ದಿನದ ಅವರ ಹಿತವಚನ ನೀಡಿದ ಸ್ವಾಮೀಜಿಗೆ ಅವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಶ್ರೀ ಚಿತ್ರದುರ್ಗದ ಬಸವ ಮಡಿವಾಳ ಮಾಚಿದೇವರ ಆಶೀರ್ವಾದದೊಂದಿಗೆ ಇವತ್ತು ಮಹಾಲಕ್ಷ್ಮಿ ಲೇಔಟಿನ ವಿಧಾನಸಭಾ ಕ್ಷೇತ್ರದಲ್ಲಿ
ಭಾಳ ಅದ್ಧೂರಿಯಾಗಿ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ನಾವು ಸುಮಾರು 3 ತಿಂಗಳಿಂದ ನಾವು ಐಡಿಯಾ ಮಾಡಿಕೊಂಡು ನಾವು ಎಲ್ಲರೂ ನಮ್ಮ ಸಮಾಜ ಸೇರಿ ಅಕ್ಕಪಕ್ಕದ ಬಡಾವಣೆಗಳು ಅಕ್ಕಪಕ್ಕದ ಏರಿಯಾಗಳು ಎಲ್ಲ ಸೇರಿ ನಾವು ಸಮಾಜವನ್ನು ಈ ಮಡಿವಾಳ ಮಾಚ ಜಯಂತ್ಯೋತ್ಸವವನ್ನು ನಾವು ಆಚರಿಸಬೇಕಂತ ನಾವು ಮಾಡಿ ಇವತ್ತು ಎಲ್ಲರೂ ಕೈ ಜೋಡಿಸಿ ಇವತ್ತು ಯಶಸ್ವಿಯಾಗಿ ಈ ಜಯಂತ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಡೆಯಿತು. ಈ ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಮಹಾಜನಗಳೆಲ್ಲ ನಮ್ಮ ಕುಲ ಬಾಂಧವರು ಅಕ್ಕಪಕ್ಕದವರು ಎಲ್ಲ ಜನ ಆಗಿರ್ಬೋದು ಎಲ್ಲ ನಮಗೆ ಸಹಕಾರ ಕೊಟ್ಟಿದ್ದು ತುಂಬ ಧನ್ಯವಾದಗಳು. ಜಯರಾಮ್ ಅಂತೇಳಿ ಕುರುಬರಹಳ್ಳಿ ಮಡಿವಾಳ ಮಾಚಿದೇವರ ಟ್ರಸ್ಟು ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಎಲ್ಲ ರಾಜಕೀಯದವರು, ಎಲ್ಲ ಮುಖಂಡರುಗಳು, ಎಲ್ಲ ಸಮಾಜದ ಮುಖಂಡರುಗಳು, ಮಡಿಕಟ್ಟೆಗಳವರು ಎಲ್ಲರೂ ಬಂದು ನಮಗೆ ಸಹಕಾರ ಮಾಡಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಆದರೂ ಶಂಕರ ಮಠದಿಂದ ಕಳಸ ರಥ ಎಲ್ಲ ಸಮೇತ ಕಾಲು ನಡಿಗೆಯಿಂದ ನಡ್ಕೊಂಬಂದು ಹೆಣ್ಮಕ್ಳೆಲ್ಲನ ಅವ್ರಿಗೂ ಧನ್ಯವಾದಗಳು. ಬಿಸಿಲು ಅನ್ನೋಂಗಿಲ್ಲ ಏನಿಲ್ಲ, ಬರೇ ಕಾಲಲ್ಲೇ ನಡ್ಕೊಂಬಂದರು. ಅವ್ರಿಗೂ ಸಹ ಧನ್ಯವಾದಗಳು ಹೆಣ್ಮಕ್ಳುಗಳಿಗೆ, ಹಾಗೂ ಮಾಧ್ಯಮದವ್ರಿಗೆ, ಹಾಗೂ ಪೊಲೀಸ್ ಠಾಣೆ ಆರಕಸ ಪೊಲೀಸ್ನವರಿಗೆ, ಆಮೇಲೆ ಟ್ರಾಫಿಕ್ನವ್ರಿಗೆ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಬಂದಂಥ ಕಾರ್ಯಕ್ರಮದ ಎಲ್ಲ ಸ್ನೇಹಿತ ಎಲ್ಲ ಬಂಧುಗಳಿಗೆ, ಅಕ್ಕ ತಂಗಿದರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಧನ್ಯವಾದಗಳು. ರಮಣ ಪಾಪಣ್ಣ RR ಹೋದವರ ಕೇಂದ್ರ. ಈ ದಿನ ಮಾಚಿದೇವರ ಜಯಂತಿ ಅದ್ಧೂರಿಯಾಗಿ ಬೃಹತ್ತಾಗಿ ಮೆರವಣಿಗೆ ಸಮೇತ ಬಂದಿದೆ. ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮೊದಲನೇದಾಗಿ ನಮ್ಮ ಕುಲ ಬಾಂಧವರು ಇಷ್ಟು ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ನಂಬಿರಲಿಲ್ಲ. ನಿಜವಾಗ್ಲೂ ಎಲ್ಲ ಕಡೆಯಿಂದನೂ ಬಂದು ಇದು ಮಾಡಿದರೆ ನಿಜವಾಗ್ಲೂ ನಮ್ಮ ಮಡಿವಾಳರ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ಮತ್ತು SC ಹೋರಾಟಕ್ಕೆ ಮುಂದೆ ಇವಾಗೆಲ್ಲ ನಮ್ಮ ಜನಾಂಗದವರು ಒಂದಾಗ್ತಾ ಇದ್ದಾರೆ. ಒಂದಾಗಿ ಇನ್ನು ಮುಂದಕ್ಕೆ ಒಂದು ಹೋರಾಟ ಎಲ್ಲ ಸಂಘದವರು ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಆ ಹೋರಾಟಕ್ಕೆ ಮಾಚಿದೇವರು ಎಲ್ಲರಿಗೂ ಶಕ್ತಿ ಮತ್ತು ಧೈರ್ಯ ಎಲ್ಲ ತುಂಬಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಗೌರವಾರ್ಪಣೆ ಮಾಚಿದೇವರ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರಿಂದ ನರೇಂದ್ರ ಬಾಬುರವರಿಗೆ ಗೌರವಾರ್ಪಣೆ, ನಮ್ಮ ಶ್ರೀ 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 ಬಸವ ಮಾಚಿದೇವ ಸ್ವಾಮೀಜಿಯವರಿಂದ ಗೌರವಾರ್ಪಣೆ, ಶಿವರಾಜರವರಿಗೆ, ಎಲ್ಲ ಮಡಿವಾಳ ಮುಖಂಡರುಗಳಿಂದ ಅವರಿಗೆ ಗೌರವಾರ್ಪಣೆ, ಪರಿಸರ ರಾಮಕೃಷ್ಣರವರಿಗೆ ಗೌರವಾರ್ಪಣೆ, ಹೃದಯ ತುಂಬುವ ಗೌರವಾರ್ಪಣೆ ಅವರಿಗೆ. ಬಸವ ಸ್ವಾಮೀಜಿ ಮಾಚಿದೇವ ಸ್ವಾಮೀಜಿ ಚಿತ್ರದುರ್ಗ ಮಹಾಸಂಸ್ಥಾನ ಮಠಾಧೀಶರಾದ ಬಸವ ಸ್ವಾಮೀಜಿ ಹಾಗೂ ಶಿವರಾಜ್ ಹಾಗೂ